ಹಲೋ ಅಲ್ಲೋ ಅಣ್ಣಯ್ಯ. ಅವ ಸ್ಟೇಷನ್ಗೆ ಹೋದ್ರಾ? ಆದರೂ ವಿಷಯ ಗೊತ್ತಾಯ್ತಲ್ಲ ಸಹನಾ? ಅಣ್ಣಯ್ಯ ಗೊತ್ತಾಯ್ತು. ಅವನ ಮಾತು ಕೇಳಿ ಬೇಜಾರಾಯ್ತಾ? ಅವ ನನ್ನಿಂದ ಸ್ಯಾನೆ ದುಗ್ಧದಲ್ಲಿ ಅವಳಲ್ಲ ಅಂತ ನಂಗೆ ಬೇಸರ ಆಯ್ತಾರೋದು. ಈಗಲಾದರೂ ಅವನ ಸ್ಥಿತಿ ನೋಡಿ ತಗೊಂಡಿರೋ ನಿರ್ಧಾರನ ಬದಲಾಯಿಸು. ತಾಯಿ ಬಗ್ಗೆ ಮಕ್ಕಳೇ ತಾನೇ ಯೋಚನೆ ಮಾಡಬೇಕು. ಒಬ್ಬ ಈಗಾಗಿರೋ ವಿಷಯದ ಬಗ್ಗೆನೇ ತುಂಬ ಯೋಚನೆ ಮಾಡಿ ಸಂಕಟ ಪಡ್ತಿದ್ದಾಳೆ. ಅವನ ಬಗ್ಗೆ ಯೋಚನೆ ಮಾಡಿ ನಾನು ಅವಳ ಸಮಾಧಾನಕ್ಕೋಸ್ಕರ ಅನ್ಬೋದು. ಆದರೆ ನಾನು ಅವಳಿಗೆ ಮೋಸ ಮಾಡ್ದಂಗೆ ಲೆಕ್ಕ ಅಲ್ವಾ ಅಣ್ಣಯ್ಯ? ಅವನ ಗೌರವ ಉಳಿಸ್ಬೇಕು, ಅವಳ ಮಾತಿಗೆ ನೋವು ಮಾಡಬಾರ್ದು ಅಂತಲೇ ಇಷ್ಟು ದಿನ ಎಲ್ಲ ನೋವು ಸಹಿಸ್ಕೊಂಡಿದ್ದು. ಆದರೆ ಇನ್ಮ್ಯಾಕಿದಾಗಕ್ಕಿಲ್ಲ ಅಣ್ಣಯ್ಯ. ನೀನನ್ನ ಸ್ವಾರ್ಥಿ ಅಂದ್ಕೊಂಡ್ರೂ ಪರವಾಗಿಲ್ಲ, ನನ್ನ ನಿರ್ಧಾರನ ನಾನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕಿಲ್ಲ. ನನ್ನ ತಂಗಿ ಸಹನಾ ಈಗೆಲ್ಲ ಮಾತಾಡೋದನ್ನ ಕಲ್ತಿದ್ದಾಳ? ನನಗೂ ಹಂಗೆ ಅನಿಸ್ತೈತೆ. ನಾನು ಇಂಥ ಮಾತನ್ನ ಕಲಿಯೋಕ್ಕೆ ಆ ಮನೆಗೆ ಸೇರ್ಕೊಂಡ ಅನಿಸ್ತೈತೆ. ಹೋಗ್ಲಿ ಬಿಡೋಣಯ್ಯ, ನಿಂಗೆ ಬಿಡುವಾದಾಗ ಹೇಳು, ನಿಂತ ನಾನು ಹೊಸಿ ಮಾತಾಡೋದೈತೆ. ಸರ್, ಹೇಗಾದರೂ ಮಾಡಿ ಈ ಕೇಸ್ನ ಸಾಲ್ವ್ ಮಾಡಿ. ದುಡ್ಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾವು ಅಮ್ಮ ಮತ್ತು ಬಾವ ಆಚೆ ಬರಬೇಕು. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಆದರೆ ಇದನ್ನು ಕೋರ್ಟ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ ಎವಿಡೆನ್ಸ್ ಬೇಕಾಗುತ್ತೆ. ಎವಿಡೆನ್ಸ್ ನಮ್ಮ ಕೈಗೆ ಸಿಕ್ಬಿಟ್ರೆ ಕೇಸ್ನ ಈಸಿಯಾಗಿ ನಮ್ಮ ಕಡೆ ಮಾಡ್ಕೊಂಬಿಡ್ಬೋದು. ಎವಿಡೆನ್ಸಾ? ಸಹನಾನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿದ್ದೆ ಅಂತ ಹೇಳಿದ್ವಿ. ಅದರ ರಿಪೋರ್ಟ್ ನಿಮ್ಮ ಹತ್ರ ಇದೆಯಾ? ರಿಪೋರ್ಟ್ ಅಂತ ಏನೂ ಕೊಟ್ಟಿಲ್ಲ, ಬಟ್ ಓವರಲ್ ಆಗಿ ಹೇಳಿದ್ದಾರೆ. ಫಸ್ಟ್ ಸಿಟ್ಟಿಂಗಲ್ಲೇ ಏನು ರೆಕ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ, ಹೋಗ್ತಾ ಹೋಗ್ತಾ ಎಲ್ಲ ರೆಕ್ಟಿಫೈ ಮಾಡ್ಬೋದು, ಗೊತ್ತಾಗುತ್ತೆ ಅಂತ ಹೇಳಿದ್ರು. ಮೊದಲು ಆ ರಿಪೋರ್ಟ್ನ ತರಿಸ್ಕೊಳ್ಳಿ. ಹಾಗೆಯೇ ನಿಮ್ಮಮ್ಮ ವಿಷ ಹಾಕಿದ ವಿಡಿಯೋ ಅವ್ರು ಮಾಡ್ಕೊಂಡಿದ್ರು, ಆದರೆ ಆ ವಿಡಿಯೋ ಮೊಬೈಲಲ್ಲಿ ಇರಲಿಲ್ಲ ಅಂತ ಹೇಳಿದ್ರಿ. ನಿಜವಾಗ್ಲೂ ಮೊಬೈಲಲ್ಲಿ ಆ ವಿಡಿಯೋ ಇರಲಿಲ್ವಾ? ಸರ್, ನಮ್ಮಮ್ಮ ವಿಷ ಹಾಕಿದ್ದೇ ಸುಳ್ಳು ಅಂತಿರ್ಬೇಕಾದ್ರೆ ಆ ವಿಡಿಯೋ ಎಲ್ಲಿಂದ ಬರುತ್ತೆ? ಸುಕುಮಾರ್ ಅವರು ಹರಾಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ಥರದ್ದೆಲ್ಲ ಏನೂ ನಡೆದಿಲ್ಲ ಸರ್, ಇವರೇ ಸುಮ್ಮನೆ ಹೇಳ್ತಿದ್ದಾರೆ. ನೀವು ಹೇಳೋ ಪ್ರಕಾರ ಅವರು ಸುಮ್ಮನೆ ಹೇಳಿದರೆ ಅವ್ರ ಇಂಟೆನ್ಷನ್ ಬೇರೆಯೇ ಆಗಿರಬೇಕು, ಅಥವಾ ಅವ್ರಿಗೆ ಮಾನಸಿಕವಾಗಿ ಏನಾದರೂ ತೊಂದರೆ ಇರ್ಬೋದು. ಲೆಟ್ಸ್ ಫೈಂಡ್ ಔಟ್. ವರದಕ್ಷಿಣೆ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಥರ ಎಲ್ಲ ಸುಳ್ಳು ಹೇಳಿ ನಮ್ಮ ಅಮ್ಮನ ಸಿಗಾಕ್ಸೋ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಡೋಂಟ್ ವರಿ, ಅವರು ಕೊಟ್ಟಿರೋ ಅಷ್ಟು ಕಂಪ್ಲೇಂಟ್ಗೂ ಮೇಲ್ನೋಟಕ್ಕೆ ಯಾವ ಎವಿಡೆನ್ಸು ಸಿಗ್ತಾ ಇಲ್ಲ. ಇನ್ ಕೇಸ್ ಎವಿಡೆನ್ಸ್ ಇಲ್ಲ ಅಂತಂದರೆ ನಮ್ಮ ಪರವಾಗಿ ಆಗುತ್ತೆ. ಸರ್, ಈ ಕೇಸ್ ಮುಗ್ದಿದ ತಕ್ಷಣವೇ ಸಹನಾ ಅವರಿಂದ ನಂಗೆ ಡೈವೋರ್ಸ್ ಬೇಕು. ಮುರಳಿ, ಆತರ ಪಡ್ತಿದ್ದೀರಾ ಅನ್ಸುತ್ತೆ. ಇಲ್ಲ, ಇಷ್ಟು ದಿವಸ ಲೇಟ್ ಮಾಡಿ ತಪ್ಪು ಮಾಡಿದೆ, ಇನ್ನು ಮುಂದೆ ಹಾಗೆ ಮಾಡಲ್ಲ. ಈ ಕೇಸ್ ಆದ್ಮೇಲೆ ಮಾತಾಡೋಣ. ಸಿರಿ, ನಾನು ಕೇಳಿದ ಮಾತು ದಿಟ್ಬೆ. ಇನ್ನು ಅಮ್ಮವರು ಒಳಗೆ ಅವರ? ಹೌದು ಅವ್ವ, ಅಣ್ಣ ಚಂದ್ರಬಾವ ಒಳಗೆ ಹೋಗಿ ಮಾತಾಡ್ಕೊ ಬಂದರು. ಕೇಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತೆ, ಪೊಲೀಸ್ ಅಮ್ಮವ್ರನ್ನ ಬಿಡಲ್ಲ ಅಂತ ಹೇಳಿದ್ರಂತೆ. ಅಳಿಯಂದ್ರೆ ದೂರು ಕೊಟ್ಟಿರೋದು ಸ್ನೇಹ ಅಂತಲೇ ನಮಗೆ ಗೊತ್ತು. ಅವಳು ತೆಪ್ಪು ಮಾಡೋವಳೆ, ಅದರಿಂದ ನಮಗೂ ಬೇಸರ ಆಗೈತಿ. ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅಮ್ಮವ್ರನ್ನ ಬಿರ್ನೆ ಬಿಟ್ಟು ಕಳಿಸ್ಬಿಡ್ತಾರೆ.
ನೀವೇನು ಜಡ್ಜ್ ನೋಡಿ ನಿತ್ತಲ್ಲೇ ತೀರ್ಪು ಕೊಟ್ಬಿಟ್ರೆ. ಸಾಹೇಬ್ರೆ, ನಾನು ಒಳಕ್ಕೋಗಿ ಅಮ್ಮವ್ರು ನೋಡ್ಬೋದೆ? ಏನ್ರಿ ಇದೇನು ಆಸ್ಪತ್ರೆ ಅನ್ಕೊಂಬಿಟ್ರಾ ಇಲ್ಲ ನಿಮ್ಮ ನೆಂಟ್ರ ಮನೆ ಅನ್ಕೊಂಬಿಟ್ರಾ? ನೀವು ಬಂದಾಗೆಲ್ಲ ಉಪಚಾರ ಮಾಡಿ ಒಳಗೆ ಕಳ್ಸೋಕ್ಕೆ. ಹಂಗೆ ಅನ್ಬೇಡ್ರಿ ಸಾಹೇಬ್ರೆ, ಒಂದೇ ಒಂದು ಕೀತ ಅವಕಾಶ ಮಾಡಿಕೊಡಿ. ಏನಪ್ಪ ಶ್ರೀಕಂಠೇಶ್ವರ, ನಿಮ್ಮ ಅವ್ವನ್ನ ನೋಡೋಕ್ಕೆ ನಿಮ್ಮ ಅತ್ತೆನ ಒಳಗೆ ಕಳಿಸ್ಬೋದಾ? ಸಾಹೇಬ್ರೆ, ಬಿಡಿ ಸಾಹೇಬ್ರೆ. ಸರಿ, ನಿಮ್ಮ ಅಳಿಯನ್ ಥರ ನೀವೇನು ರೌಡಿಸಮ್ ಮಾಡಲ್ವಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಒಳಗೆ ಬಿಡ್ತಾ ಇದ್ದೀನಿ. ಆದರೆ 5 ನಿಮಿಷ ವಾಪಸ್ ಬಂದ್ಬಿಡ್ಬೇಕು. ಏನಾ ಮುಂಗ್ಸಿ, ನಿಮ್ಮ ಲಾಯರಲ್ಲಿ ಕಾಣ್ತಾನೆ ಇಲ್ಲ? ಬಂಗಾರಮ್ಮನ ಇವತ್ತೇ ಬಿಡಿಸ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಜೋಶಲ್ಲಿದ್ರು ಯಾವುದೋ ಹೊಸ ಡಿವೋರ್ಸ್ ಕೇಸ್ ಸಿಕ್ಕಿರ್ಬೇಕು ಅಲ್ಲ? ಅಮ್ಮರೇ, ಸ್ನೇಹ ತೆಪ್ಪು ಮಾಡಿಬಿಟ್ಟವಳೆ, ಕ್ಷಮಿಸ್ಬಿಡಿ. ಅದು ಯಾಕೆ ಹಿಂಗೆ ಮಾಡ್ತಾಳೋ ಏನೋ. ಇಷ್ಟಾದರೂ ಮಗಳನ್ನ ಕ್ಷಮಿಸಿ ಅಂತ ಕೇಳ್ಕೊತಾವಳಲ್ಲ ಅನ್ಕೋತಿದ್ದೀರಾ? ಏನು ಮಾಡಲಿ ಅಮ್ಮರೇ, ತಾಯಿಯಾಗಿ ನಾನು ಅವಳಿಗೆ ಬುದ್ಧಿ ಹೇಳ್ಬೋದು, ಕ್ಷಮೆ ಕೇಳ್ಬೋದು. ಇವೆರಡು ದಾರಿ ಬಿಟ್ರೆ ನಂಗೆ ಬೇರೆ ದಾರಿ ಗೊತ್ತಾಯ್ತಾ ಇಲ್ಲ. ನನ್ನ ಜೀವನ ಹಂಗಾಗೋಯ್ತು, ಇನ್ನು ಇವಳ ಜೀವನನೂ ಎಲ್ಲಿ ಬೀದಿಗೆ ಬರ್ತದೋ ಅಂತ ದಿಗ್ಲು. ನಿಮ್ಮ ಮನಸ್ಸಿಗೆ ಓಟ್ ಘಾಸಿ ಆಗಿರ್ಬೋದು ಅಂತ ನಂಗೆ ಅಂದಾಜೈತೆ. ಮಾತಾಡಿ ಅಮ್ಮರೇ, ದಯಮಾಡಿ ಮಾತಾಡಿ. ಮನುಷ್ಯ ಜೀವನದಾಗೆ ಮೌನವಾಗೋದು ಎರಡೇ ಸಂದರ್ಭದಾಗ. ಒಂದು ಒಳ್ಳೆ ಸಂಬಂಧನ ಉಳಿಸ್ಕೊಳ್ಳೋಕ್ಕೋಸ್ಕರ, ಇನ್ನೊಂದು ಕೆಟ್ಟ ಸಂಬಂಧನ ಕಳ್ಕೊಳ್ಳೋಕ್ಕೋಸ್ಕರ. ನೀನು ನನ್ನ ಮೌನನ ನಿಂಗೆ ಹೆಂಗೆ ಅನಿಸ್ತೈತೋ ಹಂಗೆ ತಕ್ಕ. ಹಂಗೆ ಮಾತ್ರ ಅನ್ಬೇಡಿ ಅಮ್ಮವ್ರೆ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಮಾಡ್ದಿರೋ ತಪ್ಪಿಗೆ ಇನ್ನು ಜೀವಮಾನ ಪೂರ್ತಿ ಅದ್ಯೋಟ್ಕಿತಕ್ಕೆ ಸಮಯ ಕೇಳಬೇಕು ಅನ್ಕೊಂಡಿದ್ಯಾ ಪುಟ್ಟಕ್ಕ? ಆದರೆ ಸಮಾಧಾನದ ಇಸಿಯಾಗ್ಯೋನು ಅಂದರೆ ಈಗ್ಲಾನ ನಿನ್ನ ಮಗಳ ಬುದ್ಧಿ ಯೋನು ಅನ್ನೋದು ನಿನಗೆ ಗೊತ್ತಾಯ್ತಲ್ಲ. ಊರ್ ಬಾವಿಗೆ ಬಿದ್ದು ಪಿರಾಣ ಕಳ್ಕೊಂಡ್ರು ಪರವಾಗಿಲ್ಲ, ಆದರೆ ಊರವ್ರ ಬಾಯಿಗೆ ಬೀಳ್ಬಾರ್ದು ಅಂತ ನಮ್ಮಮ್ಮ ಯಾವಾಗಲೂ ಹೇಳೋಳು. ನಾನು ಹಂಗೆಯ ಇಲ್ಲಿ ಗಂಟ ಹಂಗೆ ನಡ್ಕೊಂಡು ಬಂದೆ. ಆದರೆ ನಿನ್ನ ಮಗಳು ಕಡೆಗೆ ನನ್ನ ಎಲ್ಲಿಗೆ ತಂದು ನಿಲ್ಸವಳೆ ನೋಡಿ. ನಾನೀಗ ಜೈಲ್ನಾಗಿವ್ನಿ, ನನ್ನ ಮಗ ನನಗೋಸ್ಕರ ಆಚೆ ಕಡೆ ಕಾಯ್ತಾವನೆ ಅನ್ನೋದು ನನಗೆ ಸಂದಾಗ ಗೊತ್ತು ಪುಟ್ಟಕ್ಕ. ನನ್ನ ಮಗ ಯಾರ ಮುಂದೆನೂ ತಲೆ ತಗ್ಸಕ್ಕಿಲ್ಲ ಅನ್ನೋ ಇಸ್ಯ ನಿನ್ನ ಮಗಳಿಗೆ ಗೊತ್ತು. ಆದರೆ ನನ್ನ ಈಸಿಯ ಬಂದಾಗ ಅವನ ತಲೆ ತಗ್ಸ್ತಾನೆ ಅನ್ನೋ ಈಸಿಯ ನಿನ್ನ ಮಗಳಿಗೆ ಇನ್ನೂ ಸಂದಾಗ ಗೊತ್ತು. ಅದಕ್ಕೆ ಹಿಂಗೆಲ್ಲ ಮಾಡೋಳೆ. ಒಟ್ನಲ್ಲಿ ಲೋಕ ರೂಢಿಯಂಗೆ ನೀನು ಮಗಳು ನನ್ನ ಮನೆಗೆ ಸಂಸಾರ ಮಾಡಕ್ಕೆ ಬಂದೇ ಇಲ್ಲ ಪುಟ್ಟಕ್ಕ. ನಾನು ಕಟ್ಟಿದ ಸಂಸಾರನ ನಾಶ ಮಾಡಕ್ಕೆ, ಸರ್ವನಾಶ ಮಾಡಕ್ಕೆ ಬಂದವಳೆ. ಅಯ್ಯೋ, ಹಂಗನ್ಬೇಡಿ ಅಮ್ಮರೇ, ಹಂಗನ್ಬೇಡಿ. ಇದೇ ದಿಟ ಪುಟ್ಟಕ್ಕ. ನೀನು ಒಳ್ಳೆ ತಂದಿಂದ ಅದೇಟು ತೊಂದರೆ ಆಗ್ತೈತೆ ಗೊತ್ತಾ ಪುಟ್ಟಕ್ಕ? ನಿನ್ ಥರ ಒಳ್ಳೆತನ ಇರ್ಬೇಕಂತೆ. ಆದರೆ ಮಾಡಿ ತಪ್ಪಿಗೆ ಕ್ಷಮೆ ಐತೆ ಅಂತ ಗೊತ್ತಾಗ್ತಿದ್ದಂಗೆ ತೆಪ್ ಮ್ಯಾಕ್ ತಪ್ಪು ಚೆನ್ನಾಗಿ ಮಾಡ್ತಾನೆ ಹೋಯ್ತಾನೆ. ಒಟ್ನಾಗೆ ನಿನ್ನ ಮಗಳಿಗೆ ನಿನ್ನ ಬುದ್ಧಿ ಅಂತೂ ಬರ್ನೇ ಇಲ್ಲ ಪುಟ್ಟಕ್ಕ. ಆ ನಂಜವನ ಜೊತೆ ಸೇರ್ಕೊಂಡು ಅವಳು ಬುದ್ಧಿನೇ ಕಲ್ತಾವಳೆ.
ನಾನು ನಿನ್ನ ಜೊತೆಯಾಗಿ ಈಟೊಂದು ಕಟುವಾಗಿ ಮಾತಾಡ್ತಿರೋದಕ್ಕೆ ಕಾರಣ ನಿನ್ನ ಮಗಳು ನನ್ನ ಜೈಲ್ಗೆ ಹಾಕ್ಸವಳೆ ಅನ್ನೋದಲ್ಲ ಪುಟ್ಟಕ್ಕ. ಈಗ ಒಂದು ಫೋನ್ ಮಾಡಿದ್ರೆ ಸಾಕು, ಒಂದೇ ನಿಮಿಷದಾಗ ಆಚೆ ಬರೋ ತಾಕತ್ ನನಗೈತೆ. ಯಾಕೆಂದ್ರೆ ನನ್ನ ಮನ್ಸಿನಾಗೆ ದಿಟ್ಟ ಐತೆ, ನಾಲ್ಗೆನಾಗೆ ನಿಯತ್ತೈತೆ, ಮಾಡೋ ಕೆಲಸ ಹಸಿವಂಗೆ ಮೆಚ್ಚಗೆ ಐತೆ. ಆದರೆ ನಿನ್ನ ಮಗಳು ಪ್ರತಿ ಸಲನೂ ಹಿಂಗೆ ಸಣ್ಣ ಸಣ್ಣ ವಿಷಯನೂ ದೊಡ್ಡದು ಮಾಡ್ಕೊಂಡು ನನ್ನ ಸಂಸಾರದ ನೆಮ್ಮದಿ ಹಾಳು ಮಾಡ್ತಿದ್ರೆ ಮುಂದೆ ನನ್ನ ಮಗಂತವ ಒಳ್ಳೆ ಬಾಳು ಬದುಕ್ತಾಳೆ ಅಂತ ಹೆಂಗ್ ಅನ್ಕೊಳ್ಳೋದು ಪುಟ್ಟಕ್ಕ? ಹಂಗೆ ಅನ್ಬ್ಯಾಡಿ ಅಮ್ಮೋರೆ. ನನ್ನ ಮಗಳು ಏನೋ ದುಡುಕ್ಬಿಟ್ಟವಳೆ, ದುಡುಕಿ ಹಿಂಗೆ ಮಾಡಿಬಿಟ್ಟವಳೆ ಆಟೆಯ. ಅವಳ ಮ್ಯಾಕಿನ ಪಿರುತಿಗೆ ಯಾವುದೇ ಮಾತನ್ನ ಹೇಳ್ಬೇಡ ಪುಟ್ಟಕ್ಕ. ಆದ್ರೆ ಒಂದು ಗೆಪ್ತಿ ಮಾಡಿಕೋ ಪುಟ್ಟಕ್ಕ, ನೀನಂತವ ಬಂದ ಅದ್ಯೋನೆ ಸಮಾಧಾನ ಮಾಡಿದ್ರುವೆ, ಬೇಡ್ಕೊಂಡ್ರುವೆ, ಸಮಯ ಕೇಳಿದ್ರುವೆ, ನಾನು ಜೈಲಿಂದ ಆಚೆ ಬಂದ ಮ್ಯಾಕೆ ನಿನ್ನ ಮಗಳು ನನ್ನ ಮನೆಯಾಗಿರ್ತಾಳೆ ಅನ್ನೋ ಭರವಸೆನ ನಾನು ಕೊಡಕ್ಕಿಲ್ಲ. ಈ ಇಸಿವಾಗಿ ನಾನು ನಿಂತವ ಇನ್ಯಾವತ್ತೂ ಮಾತಾಡಕ್ಕೆ ಇಷ್ಟಪಡಲ್ಲ. ಅದನ್ನೀಗಲೇ ಹೇಳ್ಬಿಡ್ತೀನಿ. ಆಮ್ಯಾಕೆ ನಾನು ಜೈಲ್ ಸೇರ್ಲಿ ಅಂತಾನೆ ನಿನ್ನ ಮಗಳು ಅವಳ ಸ್ನೇಹಿತೆ ಜೊತೆ ಸೇರ್ಕೊಂಡು ನನ್ನ ಮ್ಯಾಕೆ ಸುಳ್ಳು ಆಪಾದನೆ ಹೊರಿಸ್ತಾವಳೆ ಅನ್ನೋದು ನನಗೆ ಸಂದಾಗ ಗೊತ್ತದೆ ಪುಟ್ಟಕ್ಕ. ಆಗಿದ್ದಾಗಿ ಯಾರು ಯೋನೆ ಮಾಡಿದ್ರುವೆ ಕಡೆಗೆ ದೀಟಾನೆ ಗೆಲ್ಲ. ಮೊರೆ, ಅವ್ವ ಅವ್ವ ಅಕ್ಕ, ಅವ್ವ ಎಲ್ಲಿ? ಅವ್ವ ಮತ್ತೆ ಅಪ್ಪ ಟೇಷನ್ಗೆ ಹೋಗೋವ್ರೆ. ಅವ್ವ ಹೊರಡ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡಿದ್ಲ. ಮೊದಲೇ ನಮ್ಮ ಅತ್ತೆನ ಜೈಲಿಗೆ ಹಾಕ್ಸಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ವ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿರ್ತಾಳೋ ಏನೋ. ಅಕ್ಕ, ಯಾರಿಗಾದ್ರೂ ಕಾಯ್ತಾ ಇದೆಯಾ? ಯಾರು? ಹಲೋ ಹಲೋ, ಮೇಡಮ್, ಎಲ್ಲಿದ್ದೀರಾ? ಹಾಂ, ಇಲ್ಲಿ ಪುಟ್ಟಕ್ಕ ಮೆಸ್ ಅಂತ ಇದೆ. ಹಂಗೆ ಬನ್ನಿ ಒಳಿಕೆ. ಹಾಂ. ಯಾರಕ್ಕ ಬರ್ತಿರೋದು? ನಮಸ್ಕಾರ ಮೇಡಮ್. ನಮಸ್ತೆ. ಬನ್ನಿ ಬನ್ನಿ ಒಳಿಕೆ. ಮನೆ ಹುಡ್ಕಕ್ಕೆ ಕಷ್ಟ ಆಯ್ತ್ರಾ? ಇಲ್ಲ, ಹಾಗೇನಿಲ್ಲ. ಇವ್ರು ಯಾರಕ್ಕ? ನಾನು ಅಡ್ವೊಕೇಟ್ ಸುಷ್ಮಾ. ನಾನು ವಕೀಲರು ನೋಡಬೇಕಾದ್ರೆ ಫೋನ್ನಾಗೆ ನಿಮ್ಮ ನಂಬರ್ ಸಿಕ್ತು. ಅದಕ್ಕೆ ಫೋನ್ ನಂಬರ್ ತಗೊಂಡು ನಿಮ್ಗೆ ಇಲ್ಲಿಗೆ ಬರೋಕ್ಕೆ ಹೇಳ್ದೆ. ನೀವು ಇಲ್ಲಿ ಗಂಟ ಬಂದಿದ್ದಕ್ಕೆ ಸ್ಯಾನೆ ಥ್ಯಾಂಕ್ಸ್. ಇವ್ರನ್ನ ಯಾಕೆ ಕರೆಸಿದ್ಯಾ? ಡಿವೋರ್ಸ್ ಕೇಸ್ ಬಗ್ಗೆ ಮಾತಾಡೋದಕ್ಕೆ. ಏನು ಡಿವೋರ್ಸ್ ಕೇಸಾ? ಅಕ್ಕ, ಇದೆಲ್ಲ ಅವ್ವಂಗೆ ಗೊತ್ತಾ? ಮೇಡಮ್, ನೀವು ಕುಂತ್ಕೊಳ್ಳಿ. ಅಕ್ಕ, ಏನು ಮಾಡ್ತಿದ್ಯಾ ನೀನು? ಸ್ನೇಹ, ನಾನು ಇಂಥವ ಆಮ್ಯಾಕೆ ಮಾತಾಡ್ತೀನಿ, ನೀನು ಆಗಿ. ಅಕ್ಕ, ನೀನು ತುಂಬ ಆತರ ಪಡ್ತಿದ್ಯಾ ಅನಿಸ್ತಿದೆ. ನಾನು ಎಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೇನೆ. ಆದರೂ ಇನ್ನೊಂದ್ಸಲ ಯೋಚನೆ ಮಾಡಕ್ಕ. ಅವ್ವಂಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಾದರೆ ತುಂಬ ನೊಂದ್ಕೋತಾಳೆ. ನೀನು ನಿಮ್ಮ ಅತ್ತೆ ಮ್ಯಾಕೆ ದೂರ ಕೊಟ್ಟು ಟೇಷನ್ಗೆ ಕರ್ಕೊಂಡೋಗಿ ಕೂರಿಸ್ದೆ. ಅದನ್ನ ನೀನು ಯೋಚನೆ ಮಾಡಿನೇ ಮಾಡ್ದ ಅಥವಾ ಅವ್ವನ್ನ ಕೇಳ್ಬಿಟ್ಟು ಮಾಡ್ದ? ನಿನ್ನ ನಿರ್ಧಾರ ನಿನ್ಗೆ ಹೆಂಗೆ ಮುಖ್ಯನೋ
ಹಾಗೆ ನನ್ನ ನಿರ್ಧಾರನೂ ನನಗೆ ಮುಖ್ಯ. ಈಗ ಇವ್ರಿಗೆ ಟೀ ಕಾಯಿಸ್ಕೊಡ್ತೀಯಾ ಇಲ್ಲ ನಾನೇ ಹೋಗಿ? ಕಮ್ಮಿ ಅಮ್ಮವ್ರು ಏನಂದ್ರು? ಸ್ನಾನಕ್ಕೆ ಹೋಗ್ತಾಗವ್ರ ನೀನು ತಾವ ಸಣ್ಣದಾಗಿ ಮಾತಾಡಿದ್ರು ತಾನೆ. ಅಳಿಯಂದ್ರು ಸ್ನಾನ ಮುನ್ಸ್ಕೊಂಬಿಟ್ಟವ್ರೆ. ನೀನು ಹೋದಾಗಿಂದ ಒಂದು ಮಾತು ಆಡಿಲ್ಲ. ಸಿರಿ, ನೀನು ಕೋಪ ನ್ಯಾಯವಾದದ್ದು. ಸ್ನೇಹ ಮಾಡಿರೋ ತೆಪ್ಪು ಯಾವತ್ತೂ ಮರೆಯೋಕ್ಕಾಗಕ್ಕಿಲ್ಲ. ನಿಂಗೆ ಇವತ್ತು ಅಮ್ಮವ್ರ ಮೇಲೆ ನಂಬಿಕೆ ಐತೋ, ನನಗೂ ಆಟೆ ನಂಬಿಕೆ ಐತೆ. ನನಗೂ ಅರ್ಥ ಆಡಿ ಅಂದರೆ ಅಮ್ಮವರು ಬೆದರಿಕೆ ಹಾಕೋರಲ್ಲ. ನನಗೆ ಅನಿಸ್ತೈತೆ ಇದರಲ್ಲಿ ಬೇರೆ ಯಾವುದೋ ಕೈವಾಡ ಐತೆ ಇದು. ನನಗೂ ಹಂಗೆ ಅನ್ನಿಸ್ತದೆ. ಇದಕ್ಕೆ ಏನೋ ತೆಪ್ಪಾಗಿದೆ. ಸತ್ಯನ ಕಂಡುಹಿಡಿಬೇಕು. ಯಾರನ್ನ ಎಲ್ಲಿ ಅಂತ ಕೇಳೋದವ? ಕಾನೂನು ಪ್ರಕಾರ ಒಬ್ಬನ ಆಚೆ ಕರ್ಕೊಬರ್ಬೇಕು, ಇಲ್ಲಾಂದರೆ ನಿಮ್ಮ ಮಗಳು ಕೊಟ್ಟಿರೋದವ್ರನ್ನ ವಾಪಸ್ ತಗೋಬೇಕು. ನನಗೆ ಸದ್ಯಕ್ಕೆ ಈ ಎರಡು ವಿಚಾರದ ಮ್ಯಾಕೆ ನಂಬಿಕೆ ಇಲ್ಲ. ಇಂಥ ಪರಿಸ್ಥಿತಿನಾಗೆ ಹಿಂಗೆ ಅನ್ಸೋದು ಸಹಜವೇ. ಅಮ್ಮರು ತೆಪ್ಪು ಮಾಡಿಲ್ಲ, ಸಾಕ್ಷಿ ಸಮೇತ ಸಾಬೀತು ಮಾಡಿದೆ ಬಿಡ್ತಾರಲ್ವೇ? ಸಿರಿ, ನನ್ನ ಮಾತಿನ ಮೇಲೆ ನಿಂಗೆ ನಂಬಿಕೆ ಇದ್ರೆ ನನ್ನ ಜೊತೆ ಬಾ. ಈಗ ಸ್ನೇಹನ ನಮ್ಮ ಮನೇಲಿ ಯಾರು ನಂಬಾರ್ದು, ಹಾಗೆ ಮಾಡಿದ್ದೀನಿ. ಇದೇ ಸಮಯನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಆದಷ್ಟು ಬೇಗ ಅವಳ ಮನೆಯಿಂದ ಹೊರಗಡೆ ಹಾಕ್ಬಿಡ್ಬೇಕು. ಮೊದಲನೇ ಮಗಳು ಮನೆಗೆ ಬಂದು ಕುಂತವಳೆ, ಇನ್ ಸ್ನೇಹನು ಬೀದಿಗೆ ಬಂದ್ಬಿಟ್ರೆ ನನ್ನ ಸೌತಿನ ಹೆಂಗ್ ಬೇಕಾದ್ರೂ ಆಟ ಆಡಿಸ್ಬೋದು. ಅವ್ವ ತಾಯಿ ರಾಜಿ, ಅವ್ರ ಕತೆ ಬುಟ್ಟಾಕೋ, ನನ್ನ ಕತೆ ಹೊಸ ಯೋಚನೆ ಮಾಡು. ಆ ಹೊಸು ಕಂಡ್ರೆ ನಂಗೆ ಆಗಕ್ಕಿಲ್ಲ. ಅವಳು ನೋಡ್ತಿದ್ರು ಗುದ್ಬಿಡ್ರಣ ಅಂತದೆ ಅಂತವಳು ಬಂದು ಮನೆ ಸೇರ್ಕೊಂಡವಳೆ. ಇಷ್ಟ ಇರಲಿ ಬಿಡ್ಲಿ ಅಲ್ಕಿರ್ಕೊಂಡು ಅವಳು ಬೇಕು ಬ್ಯಾಡ್ಗಳನ್ನೆಲ್ಲ ಮಾಡಾಕ್ತೀವಿ. ನನಗೆ ಹೆಂಗೆ ಗುರಿ ಬೇಡ ಇವಳು. ಕೋಪ ಮಾಡ್ಕೊಂಡು ಜೋರಾಗಿ ಮಾತಾಡಿದ್ರೆ ಓಡ್ಬತ್ತಾಳೆ ನನ್ನ ಮಗಳು ಆವು ಬಂದಂಗೆ. ಮಕ ಗಂಟೆ ಹಾಕಿದ್ರೆ ಇನ್ನು ನನ್ನ ಮಗ ಓಡ್ಬತ್ತಾನೆ. ಮನೆ ತುಂಬ ಶತ್ರುಗಳೇ ಹಾಳಾದವು. ಇದು ಒಂದು ಜನ್ಮನ ನಂದು. ನಾನೇನು ಮಾಡಬೇಕು? ನಂಜಮ್ಮ, ನಾವು ಅನ್ಕೊಂಡಿದ್ದಾಗಬೇಕು ಅಂದರೆ ಇದನ್ನೆಲ್ಲ ಸಹಿಸ್ಕೋಬೇಕು. ಹೌದು, ಮತ್ತೆ ಗೋಡೆಗೆ ತಲೆ ಚಚ್ಕೊಂಡ್ರೆ ಹಣೆ ಮ್ಯಾಕ್ ರಕ್ತಾನೆ ಅಲ್ವಾ ಬರೋದು? ಇದೇನೇ ಇದು ತಲೆ ಓದೋಳಂಗೆ ಮಾತಾಡ್ತಿದ್ಯಾ? ಮತ್ತೆ ಬರೀ ನಿಮ್ದೇ ಹೇಳ್ತಿದ್ದೀರಲ್ಲ. ಜೈಲ್ನಾಗಿರೋಳ ಬಗ್ಗೆ ಹೊಸ ಯೋಚನೆ ಮಾಡಿ. ವಾ, ಬಂಗಾರಮ್ಮನ ಬಗ್ಗೆ ಮಾತಾಡ್ತಿದ್ಯಾ? ಓಲಿ ಬಿಡು, ಜಬರ್ದಸ್ತ್ ಮಾಡ್ಕೊಂಡು ಮೆರಿತಿದ್ಲಲ್ಲ, ಅವಳಿಗೂ ಗೊತ್ತಾಗ್ಲಿ ಜೀವನ ಏನು ಅಂತ. ಅದಿರ್ಲಿ, ಕೌಸಲ್ಯ ಏನಾಯ್ತು? ಬೇಲ್ ಸಿಗ್ತೈತೆ ಅಂತ ಹೇಳೋರೆ. ನಂಜಮ್ಮ, ಆ ನನ್ನ ಸೌತಿ ಈ ಜನ್ಮದಾಗೆ ಮೇ ಕೇಳಬಾರ್ದು. ಹಂಗೆ ಪೆಟ್ ಬಿದ್ದ ಜಾಗಕ್ಕೆ ಪೆಟ್ ಕೊಡ್ತಾನೆ ಇರಬೇಕು, ಎದ್ ನಿಂತ್ಕೊಳ್ಳೇಬಾರ್ದು. ಹಂಗೇನಾದ್ರು ಪ್ಲಾನ್ ಮಾಡ್ಬೇಕು ನೋಡು. ಅದಕ್ಕಿರೋದು ಒಂದೇ ಸೊಲ್ಯೂಷನ್. ಪುಟ್ಟಕ್ಕ ಬಿದ್ದಾಗ ಮೇಲೆತ್ತಕ್ಕೆ ಬಂಗಾರತ್ತೆ ಇರಬಾರ್ದು. ಆಗ ನೀವು ಅನ್ಕೊಂಡಿದ್ದಾಗತ್ತೆ. ಅರ್ಥ ಆಯ್ತು. ಬಂಗಾರಮ್ಮನ್ ಬೀಳ್ಸೋ ಅಸ್ತ್ರ ನಮ್ಮ ಮನೆಯಾಗೈತೆ. ನಂಜಮ್ಮ, ವಸೂನ್ ಮುಗ್ಸು ಪ್ಲಾನ್ ಏನಾದ್ರು ಮಾಡಿದ್ಯಾ? ಅಯ್ಯ, ನೀನು ಒಳ್ಳೆ ನಿನ್ನ ಮಾತು ಕಟ್ಕೊಂಡು ನಾನು ನೋಡವ, ನನ್ನ ಆದಿಯಾಗಿ ನೀರು ಚೆಲ್ಬಿಟ್ಟು ಬಾವಿ ತೋರ್ಸೋಳಲ್ಲ ನಾನು. ಅಂದ್ರೆ ಅಂತ ಬೇರೆ ಕೇಳ್ತಿಲ್ಲ ರಾಜಿ. ಈಗ ತಾನೇ ಪಂಚಾಯತಿ ಕಟ್ಟೆಯಿಂದ ಸೊಸೆ ಕರ್ಕೊಂಡು ಮನೆಗೆ ಬಂದೀವ್ನಿ. ಊರವ್ರ ಕಣ್ಣೆಲ್ಲ ನನ್ನ ಮ್ಯಾಕೆ ಇರ್ತದೆ. ಗೊತ್ತಿದ್ದಂಗೆ ಸೊಸೆಗೆ ಏನಾರು ಮಾಡ್ಬಿಟ್ರೆ ಊರು ಜನ ನನ್ನ ಬಿಟ್ಟಾರ, ಆಮೇಲೆ ಚಪ್ಪಡಿ ಕಲ್ಲನ್ನ ನನ್ನ ತಲೆ ಮೇಲೆ ಎಳ್ಕೊಂಡಂಗಾಯ್ತದೆ. ಆಗಕ್ಕಿಲ್ಲ. ಅಂದ್ರೆ
ವಸುನ ಈ ರೀತಿ ಉಪಚಾರ ಮಾಡ್ಕೊಂಡೇ ಇರ್ತೀರಾ? 100 ರೋಗಿಗಳನ್ನ ಸಾಯಿಸಿದ್ರೇನೆ ಒಂದು ಒಳ್ಳೆ ಡಾಕ್ಟರ್ ಆಗಕ್ಕೆ ಸಾಧ್ಯ. ಹಂಗೆ ನಾನುವೇ ಪಿರುತಿನ ಔಷಧ ಕೊಡ್ತಾ 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 ಯಾರಿಗೂ ಅನುಮಾನ ಬರ್ದಿದಂಗೆ ಅವಳು ಹೊಟ್ಟೆಲಿರೋ ಕೂಸಿನ ಕತೆನ ಮುಗಿಸ್ತೀನಿ. ಹಂಗೇನಾದ್ರೂ ಆದ್ರೆ ಆ ಬಂಗಾರಮ್ಮ ಮಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ, ಮಗನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಂತ ಒದ್ದಾಡ್ಕೊಂಡು ಒಳಗೆ ಸತ್ತೋಯ್ತಾಳೆ. ಹಂಗಾರೆ ಬಂಗಾರಮ್ಮ ಇಲ್ಲ ಅಂದ್ರೆ ಪುಟ್ಟಕ್ಕ ಇಲ್ಲ. ಚಂದಕೈತೆ. ಇದನ್ನೆಲ್ಲ ಬರೀ ನೆನಪು ಮಾಡ್ತಾ ಖುಷಿ ಪಟ್ರೆ ಸಾಲದು. ಆದಷ್ಟು ಬೇಗ ನಾವು ಪ್ಲಾನ್ ಮಾಡ್ದಂಗೆ ಮಾಡಬೇಕು. ಆಗ್ಲೇ ನೀವು ಅನ್ಕೊಂಡಿರೋದು ಆಗೋದು. ಇಟ್ಟುದ್ದೇ ಏನಿಟ್ಟಿದ್ಯಾ ತಾಯಿ? ಬೇಜಾನ್ ಪ್ಲಾನ್ ಮಾಡ್ತೀನಿ.